ನಮಸ್ಕಾರ ವೀಕ್ಷಕರೇ. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋದು ಒಬ್ಬ ಅಣ್ಣ ತನ್ನ ಕುಟುಂಬಕ್ಕಾಗಿ ಎಷ್ಟು ದೊಡ್ಡ ರಿಸ್ಕನ್ನ ತಗೋಬಹುದು ಅನ್ನೋದನ್ನ ತೋರಿಸುವ ರಾಯನ್ ಸಿನಿಮಾದ ಕತೆ. ಇಲ್ಲಿ ಒಬ್ಬ ಅಣ್ಣ ತಂದೆ ತಾಯಿಯ ಸ್ಥಾನದಲ್ಲಿ ನಿಂತು ತನ್ನ ತಮ್ಮಂದಿರನ್ನ ಬೆಳೆಸ್ತಾನೆ. ತನ್ನ ಜೀವವನ್ನೇ ಬದಿಗಿಟ್ಟು ತನ್ನ ಆಸೆಗಳನ್ನ ಕೂಡ ಬಿಟ್ಟು ತನ್ನ ತಂಗಿಯನ್ನ ತನ್ನ ಸ್ವಂತ ಮಗಳಂತೆ ನೋಡ್ಕೋತಾನೆ. ಆದ್ರೆ ಅದೇ ಕುಟುಂಬ ಒಂದು ದಿನ ಅವನ ಬದುಕಿಗೆ ಶಾಪವಾಗ್ಬಿಟ್ರೆ, ಅಣ್ಣನ ಪ್ರೀತಿಯನ್ನೇ ದೌರ್ಬಲ್ಯ ಅಂತ ತಿಳ್ಕೊಂಡ್ರೆ, ಕೊನೆಗೆ ತನ್ನ ಕುಟುಂಬವನ್ನೇ ಉಳಿಸೋಕೆ ಅವನು ಏನು ಮಾಡ್ತಾನೆ ಅನ್ನೋದನ್ನು ಈ ಸಿನಿಮಾ ತೋರಿಸುತ್ತೆ. ಸೊ ಹಾಗಿದ್ರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ನೇರವಾಗಿ ಸಿನಿಮಾ ಕತೆಗೆ ಹೋಗೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ, ಹಾಗೆ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬಿಲ್ ಐಕನನ್ನು ಆನ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇಲ್ಲಿ ಸಿನಿಮಾ ಶುರುವಾಗ್ತಿದ್ದಂತೆ ಒಂದು ಸಣ್ಣ ಹಳ್ಳಿಯಲ್ಲಿ ವಾಸವಾಗಿರುವ ರಾಯನ್ ಮತ್ತು ಅವನ ಕುಟುಂಬವನ್ನು ತೋರಿಸ್ತಾರೆ. ರಾಯನ್ಗೆ ಇಬ್ಬರು ತಮ್ಮಂದಿರು, ಒಬ್ಬ ಮುತ್ತು, ಇನ್ನೊಬ್ಬ ಮಾಣಿಕ್ಯಂ. ಅಷ್ಟೇ ಅಲ್ಲ, ಇತ್ತೀಚೆಗಷ್ಟೇ ಹುಟ್ಟಿರುವ ಒಂದು ಪುಟ್ಟ ತಂಗಿಯೂ ಕೂಡ ಇರ್ತಾಳೆ. ಆ ಮಗುವಿಗೆ ರಾಯನ್ ಪ್ರೀತಿಯಿಂದ ದುರ್ಗಾ ಅಂತ ಹೆಸರಿಡ್ತಾನೆ. ದುರ್ಗಾ ಅಂದರೆ ರಾಯನ್ಗೆ ಜೀವ. ಅವಳನ್ನು ಅವನು ಕೇವಲ ತಂಗಿ ಅಂತ ನೋಡಿರಲ್ಲ, ತಂದೆಯಂತೆ ನೋಡ್ಕೊತಾ ಇರ್ತಾನೆ. ಆದರೆ ಒಂದು ದಿನ ರಾಯನ್ನ ತಂದೆ ತಾಯಿ ಟೌನ್ಗೆ ಹೋಗಿ ಬರ್ತೀವಿ ಅಂತ ಹೇಳಿ ಮನೆಯಿಂದ ಹೊರಗಡೆ ಹೋಗ್ತಾರೆ. ಆದರೆ ಒಂದು ದಿನ ಕಳೆದ್ರೂ ಕೂಡ ಅವ್ರು ಬರೋದೇ ಇಲ್ಲ, 2 ದಿನ ಕಳೆದ್ರೂ ಬರೋದೇ ಇಲ್ಲ. ಮನೆಯಲ್ಲಿರುವ ಚಿಕ್ಕ ಮಕ್ಕಳಿಗೆ ಏನಾಗಿದೆ ಅನ್ನೋದೇ ಗೊತ್ತಾಗ್ತಿರೋದಿಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗದೆ ರಾಯನ್ ಅವರ ಕುಟುಂಬಕ್ಕೆ ಪರಿಚಯವಿದ್ದ ಪೂಜಾರಿ ಹತ್ರ ಹೋಗಿ ಸಹಾಯವನ್ನು ಕೇಳ್ತಾನೆ. ಪೂಜಾರಿ, ನಾಳೆ ಯಾರನ್ನಾದರೂ ಟೌನ್ಗೆ ಕಳಿಸಿ ನಿಮ್ಮ ತಂದೆ ತಾಯಿಗೆ ಏನಾಗಿದೆ ಅಂತ ನೋಡೋಣ, ಈಗ ಹೋಗಿ ಮಲ್ಕೊಳ್ಳಿ ಅಂತ ಹೇಳ್ತಾನೆ. ಆದರೆ ಈ ರಾತ್ರಿ ಎಲ್ಲರೂ ಮಲಗಿದ್ದಾಗ ರಾಯನ್ಗೆ ಹೊರಗಡೆಯಿಂದ ಪೂಜಾರಿ ಯಾರೊಂದಿಗೂ ಮಾತನಾಡ್ತಿರೋದು ಗೊತ್ತಾಗುತ್ತೆ. ಅವನು ಕೇಳಿಸ್ಕೊಂಡ ಮಾತುಗಳಿಂದ ರಾಯನ್ಗೆ ಆಘಾತವಾಗುತ್ತೆ. ಪೂಜಾರಿ ದುರ್ಗಳನ್ನು ಯಾರಿಗೋ ಮಾರಾಟ ಮಾಡೋಕ್ಕೆ ನೋಡ್ತಿರ್ತಾನೆ. ತನ್ನ ಪುಟ್ಟ ತಂಗಿಯನ್ನು ಯಾರೋ ಮಾರಿಕೊಳ್ತಿದ್ದಾರೆ ಅನ್ನೋದು ಗೊತ್ತಾದ ತಕ್ಷಣ ರಾಯನ್ ಸುಮ್ಮನಿರೋದಿಲ್ಲ. ತಕ್ಷಣ ದುರ್ಗಳನ್ನು ಎತ್ಕೊಂಡು ಮುತ್ತು ಮತ್ತು ಮಾಣಿಕ್ಯನನ್ನು ಎಬ್ಬಿಸಿ ಇಲ್ಲಿಂದ ಈಗಲೇ ಹೋಗಬೇಕು ಅಂತ ಕರ್ಕೊಂಡು ಹೋಗ್ತಾನೆ. ಆದರೆ ಪೂಜಾರಿಗೆ ವಿಷಯ ಗೊತ್ತಾಗುತ್ತದೆ. ಅವನು ತಕ್ಷಣ ಆ ಮಗುವನ್ನು ರಾಯನ ಕೈಯಿಂದ ಕಿತ್ಕೋತಾನೆ. ಅಷ್ಟೇ, ತನ್ನ ತಂಗಿಯನ್ನು ಕಳೆದುಕೊಳ್ಳುವ ಭಯ ಮತ್ತು ಕೋಪದಲ್ಲಿ ರಾಯನ್ ಅಲ್ಲೇ ಇದ್ದ ಒಂದು ಲಾಂಗ್ ತೆಗೆದುಕೊಂಡು ಪೂಜಾರಿ ಕತ್ತನ್ನು ಸೀಳಿಬಿಡ್ತಾನೆ. ನಂತರ ದುರ್ಗಾಗೆ ಕುಡಿಯೋಕೆ ಸ್ವಲ್ಪ ಹಾಲನ್ನು ತಗೊಂಡು ಊರು ಬಿಟ್ಟು ಓಡೋಗ್ತಾರೆ. ಮೇನ್ ರೋಡ್ಗೆ ಬಂದು ಮುಳ್ಳಿನ ಬೇಲಿಯನ್ನು ರಸ್ತೆ ಮಧ್ಯೆ ಹಾಕ್ತಾರೆ. ಯಾಕಂದರೆ ಯಾರಾದರೂ ಗಾಡಿ ನಿಲ್ಲಿಸಿ ಸಹಾಯ ಮಾಡಲಿ ಅನ್ನೋದು ಅವರ ಉದ್ದೇಶ ಆಗಿರುತ್ತೆ. ಸ್ವಲ್ಪ ಹೊತ್ತಿನ ನಂತರ ಒಂದು ಟ್ರಕ್ ಬರುತ್ತೆ. ಡ್ರೈವರ್ ಕೆಳಗಿಳಿದು ಮುಳ್ಳಿನ ಗಿಡನ ತೆಗೆದಾಕಲು ಹೋಗುವಾಗ ರಾಯನ್ ತನ್ನ ತಂಗಿ ಮತ್ತು ತಮ್ಮಂದಿರನ್ನ ಟ್ರಕ್ನ ಹಿಂದೆ ಹತ್ತಿಸ್ತಾನೆ, ತಾನು ಹತ್ತುತ್ತಾನೆ. ಹೀಗೆ ಈ 4 ಜನರ ಹೊಸ ಜೀವನ ಶುರುವಾಗುತ್ತೆ. ಇವರು ಅಲ್ಲಿಂದ ಚೆನ್ನೈಗೆ ಬರ್ತಾರೆ. ಚೆನ್ನೈಗೆ ಬಂದ ಮೇಲೆ ಟ್ರಕ್ ಡ್ರೈವರ್ ಶೇಖರ್ ಇವರನ್ನು ಗಮನಿಸ್ತಾನೆ. ನೀವೆಲ್ಲ ಟ್ರಕ್ಕಿಗೆ ಹೇಗೆ ಹತ್ಕೊಂಡ್ರೆ, ಏನಾಗಿದೆ ಅಂತ ವಿಚಾರಿಸ್ತಾನೆ. ಅವರ ಪರಿಸ್ಥಿತಿಯನ್ನು ತಿಳಿದ ಶೇಖರ್ ಅವರಿಗೆ ಟೀ ಕುಡಿಸ್ತಾನೆ. ಹಾಗೆ ಆ ಮಕ್ಕಳ ಪರಿಸ್ಥಿತಿಯನ್ನು ನೋಡಿ ರಾಯನ್ಗೆ ಅಲ್ಲೇ ಒಂದು ಕೆಲಸ ಕೊಡಿಸುವಂತೆ ಕೇಳ್ಕೊತಾನೆ. ಅಲ್ಲಿ ರಾಯನ್ ಕೂಡ ಯಾರ ಮೇಲೂ ಅವಲಂಬಿತನಾಗದೆ ಕಷ್ಟಪಟ್ಟು ದುಡಿಯಲು ಆರಂಭ ಮಾಡ್ತಾನೆ. ಶೇಖರ್ ಸಂಬಳ ಕೊಡೋಕ್ಕೆ ಬಂದಾಗ ರಾಯನ್ ತನ್ನ ಖರ್ಚಿಗಾಗಿ ಬೇಕಾದಷ್ಟು ಹಣವನ್ನು ಇಟ್ಕೊಂಡು ಉಳಿದ ಹಣವನ್ನು ಶೇಖರ್ಗೆ ವಾಪಸ್ ಕೊಡ್ತಾನೆ. ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪ ಹಣ ನನ್ನ ಸಂಬಳದಿಂದ ಕಟ್ ಮಾಡ್ಕೊಳ್ಳಿ, ಹಾಗೆ ಈ ಹಣದಿಂದ ನನಗೆ ಒಂದು ಸಣ್ಣ ಮನೆ ಕೊಡಿಸಿ ಅಂತ ಕೇಳ್ಕೊತಾನೆ. ಶೇಖರ್ ಕೂಡ ಒಪ್ಕೊಂಡು ಇವರಿಗೆ ಒಂದು ಮನೆನ ಕೊಡಿಸ್ತಾನೆ. ಹೀಗೆ ವರ್ಷಗಳು ಕಳೆಯುತ್ತೆ. ರಾಯನ್ ಮತ್ತು ಅವನ ತಮ್ಮ ತಂಗಿಯರು ದೊಡ್ಡವರಾಗ್ತಾರೆ. ಈಗ ರಾಯನ್ ಒಂದು ಫಾಸ್ಟ್ ಫುಡ್ ಟ್ರಕ್ ನಡೆಸ್ತಾ ಇರ್ತಾನೆ. ವ್ಯಾಪಾರ ಕೂಡ ಚೆನ್ನಾಗಿ ನಡೀತಾ ಇರುತ್ತೆ. ಆದರೆ ಅವನ ತಮ್ಮ ಮುತ್ತು ಕೆಲಸ ಮಾಡೋದಿಲ್ಲ, ಕುಡಿಯುತ್ತಾನೆ, ಹಾಗೆ ಯಾರಾದರೂ ಜೊತೆ ಜಗಳ ಮಾಡ್ಕೋತಾನೆ. ಇನ್ನೊಂದು ಕಡೆ ಮಾಣಿಕ್ಯಂ ಕಾಲೇಜ್ಗೆ ಹೋಗ್ತಾ ಇರ್ತಾನೆ. ದುರ್ಗಾಳಿಗೆ ರಾಯನ್ ಮದುವೆ ಮಾಡೋಕ್ಕೆ ಅಂತ ನೋಡ್ತಾ ಇರ್ತಾನೆ. ಆದರೆ ಇಲ್ಲಿ ಒಂದು ವಿಷಯ ಮಾತ್ರ ತುಂಬಾ ಮುಖ್ಯವಾಗಿದೆ. ರಾಯನ್ ಇವರಿಗೆ ಕೇವಲ ಅಣ್ಣನಾಗಿ ಇರೋದಿಲ್ಲ, ಒಬ್ಬ ತಂದೆಯಾಗಿದ್ದ. ಅವರಿಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಿದ್ದ. ಒಂದು ದಿನ ಶೇಖರ್ ಹತ್ರ ಒಬ್ಬ ವ್ಯಕ್ತಿ ಬಂದು ರಾಯನ್ನ ಫುಡ್ ಟ್ರಕ್ ಅನ್ನ ಖರೀದಿ ಮಾಡುವ ಬಗ್ಗೆ ಮಾತಾಡ್ತಾನೆ. ವ್ಯಾಪಾರ ಚೆನ್ನಾಗಿ ನಡೆಯುತ್ತಿರುವುದರಿಂದ ಅದನ್ನ ಟೇಕ್ ಓವರ್ ಮಾಡಿದ್ರೆ ಚೆನ್ನಾಗಿ ಲಾಭ ಮಾಡಬಹುದು ಅಂತ ಅವನ ಲೆಕ್ಕಾಚಾರ ಆಗಿರುತ್ತೆ. ಅದೇ ಸಮಯದಲ್ಲಿ ಮುತ್ತು ಅಲ್ಲಿಗೆ ಬರ್ತಾನೆ. ಅವನಿಗೂ ಆ ಫುಡ್ ಟ್ರಕ್ ಅನ್ನ ಮಾರಾಟದ ಬಗ್ಗೆ ಕೂಡ ಅವನಿಗೆ ಹೇಳ್ತಾರೆ. ಆದ್ರೆ ಅವನು ಆ ಮಾತನ್ನ ಒಪ್ಪೋದೇ ಇಲ್ಲ. ಆಗ ಆ ವ್ಯಕ್ತಿ, ನೀವು ಕೊಡಲ್ಲ ಅಂದ್ರೆ ನಾನು ದೊರೆ ಅಣ್ಣನ ಹತ್ರ ಹೋಗ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಮುತ್ತು ಕೋಪದಲ್ಲಿ ಬಿಯರ್ ಬಾಟಲ್ ಇಂದ ಅವನ ತಲೆಗೆ ಹೊಡೆದ್ಬಿಡ್ತಾನೆ. ವೀಕ್ಷಕರೇ, ಈ ದೊರೆ ಯಾರು ಅಂದ್ರೆ ಈ ಏರಿಯಾದಲ್ಲಿ ದೊಡ್ಡ ಗ್ಯಾಂಗ್ಸ್ಟರ್ ಆಗಿರ್ತಾನೆ. ಹಾಗೆ ಪಕ್ಕದ ಏರಿಯಾದಲ್ಲಿ ಇನ್ನೊಬ್ಬ ಗ್ಯಾಂಗ್ಸ್ಟರ್ ಇದ್ದಾನೆ, ಅವನ ಹೆಸರು ಸೇತು. ಇವರಿಬ್ಬರ ನಡುವೆ ವರ್ಷಗಳಿಂದ ದ್ವೇಷ ಇದೆ. ದೊರೆ ಹಿಂದೆ ಸೇತು ಅವರ ತಂದೆಯನ್ನ ಕೊಂದಿರ್ತಾನೆ. ಈಗ ಇಬ್ಬರು ಹೊರಗೆ ಮಾತ್ರ ಕಾಂಪ್ರಮೈಸ್ ಆಗಿರುವಂತೆ ಕಾಣ್ತಾ ಇರ್ತಾರೆ. ಆದ್ರೆ ಒಳಗೆ ದ್ವೇಷದ ಬೆಂಕಿ ಇನ್ನೂ ಉರಿತಲೇ ಇರುತ್ತೆ. ಇಬ್ಬರು ತಮ್ಮ ತಮ್ಮ ಏರಿಯಾದಲ್ಲಿ ಅಕ್ರಮ ಚಟುವಟಿಕೆಗಳನ್ನ ನಡೆಸ್ತಾ ಇರ್ತಾರೆ. ಇನ್ನೊಂದು ಕಡೆ ಸೇತುವಿಗೆ ಇಬ್ಬರು ಹೆಂಡತಿಯರು. ಆದ್ರೆ ಮೊದಲನೇ ಹೆಂಡತಿಗೆ ಇದು ಇಷ್ಟ ಇರುವುದಿಲ್ಲ. ಆದ್ರಿಂದ ಸೇತು 2ನೇ ಹೆಂಡತಿಗೆ ಬೇರೆ ಮನೆ ಮಾಡಿಕೊಟ್ಟಿರ್ತಾನೆ. ಇದೇ ಸಮಯದಲ್ಲಿ ಕಾಲೇಜ್ ಎಲೆಕ್ಷನ್ ಅಲ್ಲಿ ರಾಯನ್ನ 2ನೇ ತಮ್ಮ ಮಾಣಿಕ್ಯಂ ನಿಂತ್ಕೋಬೇಕು ಅಂತ ನೋಡ್ತಾನೆ. ಅವನ ಎದುರು MLA ಮಗ ಸ್ಪರ್ಧೆ ಮಾಡ್ತಿರ್ತಾನೆ.
MLA ಮಗನ ಕಡೆಯವರು ಮಾಣಿಕ್ಯಂಗೆ ಈ ಎಲೆಕ್ಷನ್ ಇಂದ ನೀನೇನಾದ್ರೂ ಹೆಸರು ವಾಪಸ್ ತಗೊಳ್ಳಿಲ್ಲ ಅಂದ್ರೆ ಆ ಕತೆ ಬೇರೆನೇ ಇರುತ್ತೆ ಅಂತ ಒತ್ತಡ ಆಗ್ತಾ ಇರ್ತಾರೆ. ಇದರಿಂದ ಇಬ್ಬರ ನಡುವೆ ಆಗಾಗ ಹೋರಾಟ ನಡೀತಲೇ ಇರುತ್ತೆ. ಇದನ್ನೆಲ್ಲ ನೋಡುತ್ತಿದ್ದ ಶೇಖರ್ ಒಂದು ದಿನ ರಾಯನ್ನ ದೊರೈ ಮನೆಗೆ ಕರ್ಕೊಂಡು ಹೋಗ್ತಾನೆ. ಮುತ್ತು ಮಾಡಿದ ತಪ್ಪಿಗೆ ಈಗಾಗಲೇ ಕಂಪ್ಲೇಂಟ್ ಕೂಡ ಆಗಿರುತ್ತೆ. ಆಗ ರಾಯನ್ ದೊರೆ ಮುಂದೆ ನಿಂತು ತಪ್ಪಾಯಿತು ಅಂತ ಕೇಳ್ಕೊತಾನೆ. ಆಗ ದೊರೆ ಹೇಳ್ತಾನೆ, ನಿನ್ನ ತಮ್ಮಂದಿರದ್ದು ಜಾಸ್ತಿ ಆಗ್ತಿದೆ. ಸಮಯ ಯಾವಾಗ್ಲೂ ಒಂದೇ ರೀತಿ ಇರಲ್ಲ. ನೀನು 10 ವರ್ಷಗಳ ಹಿಂದೆ ಗಲಾಟೆ ಮಾಡ್ಕೊಂಡು ಬಂದಾಗ ನಾನು ಬುದ್ಧಿ ಹೇಳಿದ್ದೀನಿ. ಆಮೇಲೆ ನೀನು ತಿದ್ಕೊಂಡು ಯಾವುದೇ ತಪ್ಪು ಮಾಡಿಲ್ಲ. ಆದ್ರೆ ನಿನ್ನ ತಮ್ಮ ಒಂದರ ಮೇಲೊಂದು ಸಮಸ್ಯೆ ಮಾಡ್ಕೊಳ್ತಲೇ ಇದ್ದಾನೆ. ಆದ್ರೆ ನಿನ್ನ ಮುಖ ನೋಡ್ಕೊಂಡು ಅವನನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ ಅಂತ ಹೇಳಿ ಕಳಿಸ್ಬಿಡ್ತಾನೆ. ಇಲ್ಲಿ ನಮಗೆ ರಾಯನ್ನ ಸ್ವಭಾವ ಗೊತ್ತಾಗುತ್ತೆ. ಇವನು ಇಲ್ಲಿ ಭಯ ಪಡೋ ತರ ಇದ್ರೂನು ಕೂಡ ಅವನ ಒಳಗೆ ತುಂಬಾ ಅಗ್ರೆಸಿವ್ನೆಸ್ ಇರುತ್ತೆ. ತನ್ನ ಕುಟುಂಬಕ್ಕೆ ಏನು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಮಾತ್ರ ಎಲ್ಲವನ್ನ ಸಹಿಸ್ಕೊಂಡು ಹಾಗೆ ಇರ್ತಾನೆ. ಹಾಗೆ ರಾಯನ್ ಮನೆಗೆ ಬಂದಾಗ ಮುತ್ತುವನ್ನ ಪೊಲೀಸರು ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಚಾರಿಸಿದಾಗ ಅಲ್ಲಿ ಪೊಲೀಸ್ ಅವರು ಕಂಪ್ಲೇಂಟ್ ಕೊಟ್ಟಿರುವವರ ಹತ್ರ ಹೋಗಿ ಕಂಪ್ಲೇಂಟ್ ವಾಪಸ್ ತಗೋಬೇಕು ಅಂತ ಕೇಳು ಅಂತ ಹೇಳ್ತಾರೆ. ಆಗ ರಾಯನ್ ನೇರವಾಗಿ ಹಾಸ್ಪಿಟಲ್ಗೆ ಹೋಗಿ ಆ ವ್ಯಕ್ತಿ ಹತ್ರ ಕಂಪ್ಲೇಂಟ್ ವಾಪಸ್ ತಗೊಳ್ಳುವಂತೆ ಕೇಳ್ಕೊಳ್ತಾನೆ. ಆದ್ರೆ ಅವನು ಒಪ್ಪೋದೇ ಇಲ್ಲ. ವೀಕ್ಷಕರ, ಇಲ್ಲಿ ರಾಯನ ತಮ್ಮನನ್ನ ಯಾಕೆ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ, ಒಬ್ಬ ವ್ಯಕ್ತಿ ಅವರ ಟ್ರಕ್ ಅನ್ನ ಖರೀದಿ ಮಾಡೋಕ್ ಬಂದಿರ್ತಾನಲ್ಲ, ಅವನಿಗೆ ಗ್ಲಾಸ್ ನಲ್ಲಿ ಹೊಡೆದಿರ್ತಾನೆ. ಆದ್ರಿಂದ ಅವನ ಮೇಲೆ ಕಂಪ್ಲೇಂಟ್ ಆಗಿ ಪೊಲೀಸ್ನವರು ಅವನನ್ನ ಅರೆಸ್ಟ್ ಮಾಡಿರ್ತಾರೆ. ರಾಯನ್ ಕೇಳಿಕೊಂಡ್ರು ಕೂಡ ಅವನು ಕಂಪ್ಲೇಂಟ್ ಅನ್ನ ವಾಪಸ್ ತಗೊಳ್ಳೋದಿಲ್ಲ ಅಂತ ಹೇಳಿರ್ತಾನೆ. ಆಗ ರಾಯನ್ ಕೋಪದಿಂದ, ನಾನು ಸುಮ್ಮನಿದ್ದೀನಿ ಅಂತ ನನ್ನ ತಾಳ್ಮೆಯನ್ನ ಪರೀಕ್ಷಿಸಬೇಡ. ನನ್ನ ತಮ್ಮ ನಿನ್ನ ತಲೆಯನ್ನ ಓಪನ್ ಮಾಡಿದ್ದಾನೆ, ಅದಕ್ಕೆ ಹೊಲಿಗೆ ಹಾಕಿಸ್ಕೊಂಡು ಇನ್ನೂ ಬದುಕಿದೀಯಾ. ನೀನೇನಾದ್ರೂ ಕಂಪ್ಲೇಂಟ್ ಅನ್ನ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ಮುಂದಿನ ಸಲ ನಾನು ನಿನ್ನ ತಲೆನೇ ಕಟ್ ಮಾಡ್ಬಿಡ್ತೇನೆ ಅಂತ ಎದುರಿಸ್ತಾನೆ. ಈ ಎಚ್ಚರಿಕೆಯಿಂದ ಅವನಿಗೆ ತುಂಬಾ ಭಯ ಆಗ್ಬಿಡುತ್ತೆ. ಅವನು ಕಂಪ್ಲೇಂಟ್ ಕೂಡ ವಾಪಸ್ ತಗೋಬಿಡ್ತಾನೆ. ಇದೇ ಸಮಯದಲ್ಲಿ ಹೊಸದಾಗಿ ಆ ಊರಿಗೆ ಬಂದಿರುವ ಸರ್ಗುಣಂನನ್ನ ತೋರಿಸ್ತಾರೆ. ಅವರ ಗುರಿ ಒಂದೇ, ಈ ಏರಿಯಾದಲ್ಲಿರುವ ರೌಡಿಗಳನ್ನ ಮುಗಿಸೋದು. ಯಾಕಂದ್ರೆ ಅವರ ತಂದೆ ಹಿಂದೆ ಈ ಏರಿಯಾದಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗ ರೌಡಿಗಳು ಅವರನ್ನ ರಸ್ತೆಯಲ್ಲಿ ಸುಟ್ಟಿ ಕೊಂದ್ಬಿಟ್ಟಿರ್ತಾರೆ. ಹೀಗಾಗಿ ಸರ್ಗುಣಂಗೆ ಈ ಏರಿಯಾದ ರೌಡಿಗಳ ಮೇಲೆ ವೈಯಕ್ತಿಕ ದ್ವೇಷ ಇರುತ್ತೆ. ಹೀಗೆ ನಡೆಯುವಾಗ ಮುಂದೆ ಒಂದು ಸಾಂಗ್ ಕೂಡ ಬರುತ್ತೆ. ಆ ಸಾಂಗಲ್ಲಿ ಹಲವಾರು ವಿಷಯಗಳು ನಡೀತಿರೋದನ್ನ ತೋರಿಸ್ತಾ ಇರ್ತಾರೆ. ಮುತ್ತು ಮೇಘಲ ಅನ್ನೋ ಹುಡುಗಿಯನ್ನ ಪ್ರೀತಿ ಮಾಡ್ತಿರ್ತಾನೆ. ಹಾಗೆ ರಾಯನ್ ದುರ್ಗಾಳಿಗೆ ಮದುವೆ ಮಾಡೋಕೆ ಗಂಡನ್ನ ಹುಡುಕ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಮಾಣಿಕ್ಯಂನ ಕಾಲೇಜ್ಗೆ ಪೊಲೀಸರು ಬಂದು ಎಲೆಕ್ಷನ್ ಇಂದ ನಿನ್ನ ಹೆಸರನ್ನು ವಾಪಸ್ ತಗೋಬೇಕು ಅಂತ ಬೆದರಿಸ್ತಾರೆ. ಆದ್ರೆ ಮಾಣಿಕ್ಯಂ ನಡೆದ ವಿಷಯವನ್ನ ರಾಯನ್ ಹತ್ರ ಬಂದು ಹೇಳ್ತಾನೆ. ರಾಯನ್ಗೆ ಹೇಳಿದಾಗ ರಾಯನ್ ಅವನಿಗೆ ಸಪೋರ್ಟ್ ಮಾಡೋದೇ ಇಲ್ಲ. ಹೆಸರು ವಾಪಸ್ ತಗೋ, ಜಗಳ ಮಾಡ್ಕೋಬೇಡ, ಇದು ದೊಡ್ಡ ಸುಳಿ, ಇದೆಲ್ಲ ಕಾಲೇಜ್ ಎಲೆಕ್ಷನ್ ಇಂದಲೇ ಶುರುವಾಗುತ್ತೆ ಅಂತ ಹೇಳ್ತಾನೆ. ಮಾಣಿಕ್ಯಂಗೆ ಇದರಿಂದ ತುಂಬಾ ಬೇಜಾರಾಗುತ್ತೆ. ನಮ್ಮ ಅಣ್ಣ ನನ್ನ ಜೊತೆ ನಿಲ್ಲಲ್ಲ ಅನ್ನೋ ನೋವು ಅವನ ಮನಸ್ಸಿನಲ್ಲಿ ಮೂಡ್ತಾ ಇರುತ್ತೆ. ಇದೇ ಸಮಯದಲ್ಲಿ ಪೊಲೀಸ್ ಸರ್ಗುಣಂ ಏರಿಯಾದಲ್ಲಿ ರೌಡಿಗಳ ಚಟುವಟಿಕೆಗಳನ್ನ ಗಮನಿಸ್ತಾ ಇರ್ತಾನೆ. ಒಂದು ರಾತ್ರಿ ಸೇತು ತನ್ನ ಮೊದಲ ಹೆಂಡತಿಯ ಮನೆಯಿಂದ ಎರಡನೇ ಹೆಂಡತಿಯ ಮನೆಗೆ ಹೋಗ್ತಿರ್ಬೇಕಾದ್ರೆ ದಾರಿಯಲ್ಲಿ ಒಂದು ಗ್ಯಾಂಗ್ ಅವನ ಮೇಲೆ ದಾಳಿ ಮಾಡ್ತಾರೆ. ಈಗ ದಾಳಿ ನಡಿಬೇಕಾದ್ರೆ ಸೇತು ಕಡೆಯ ಹಲವಾರು ಜನರು ಸಾಯ್ತಾರೆ. ಆದ್ರೆ ಸೇತು ಮಾತ್ರ ಬದುಕಿ ತಪ್ಪಿಸ್ಕೊಳ್ತಾನೆ. ವೀಕ್ಷಕರೇ, ಇಲ್ಲಿ ದಾಳಿ ಮಾಡಿಸಿದ್ದು ಯಾರು ಗೊತ್ತಾ? ಕಮಿಷನರ್ ಸರ್ಗುಣಂ. ಹಣವನ್ನ ಕೊಟ್ಟು ಕೆಲವು ರೌಡಿಗಳನ್ನ ಅವ್ರ ಮೇಲೆ ಬಿಟ್ಟಿರ್ತಾನೆ. ಆ ದಾಳಿ ಆದ್ಮೇಲೆ ಆ ರೌಡಿಗಳನ್ನು ಕೂಡ ಸರ್ಗುಣಂ ಸಾಯಿಸ್ಬಿಡ್ತಾನೆ. ಯಾಕಂದ್ರೆ ಅವರು ಬದುಕಿದ್ರೆ ಸತ್ಯ ಹೊರಗಡೆ ಬರ್ಬೋದು ಅಂತ ಗೊತ್ತಾಗಿರುತ್ತೆ. ಸೇತುಗೆ ಈ ದಾಳಿ ಮಾಡಿಸಿದ್ದು ದೊರೆ ಅಂತ ಅನ್ಸಿರುತ್ತೆ. ಅವನಿಗೆ ತುಂಬಾ ಕೋಪನೂ ಕೂಡ ಬಂದಿರುತ್ತೆ. ಹಾಗೆ ಇಬ್ಬರು ಒಬ್ಬರನ್ನೊಬ್ಬರು ಕೊಲ್ಲೋಕೆ ರೆಡಿಯಾಗಿರ್ತಾರೆ. ಈ ಕಡೆ ದುರ್ಗಾಳನ್ನ ನೋಡೋಕೆ ಒಂದು ಗಂಡು ಕೂಡ ಬಂದಿರುತ್ತೆ. ಮತ್ತೆ ಮದುವೆ ಮಾತುಕತೆನೂ ಶುರುವಾಗಿರುತ್ತೆ. ಗಂಡಿನ ಮನೆಯವರು ದೊಡ್ಡ ಮೊತ್ತದ ವರದಕ್ಷಿಣೆಯನ್ನ ಕೇಳ್ತಾರೆ. ರಾಯನ್ ಹಿಂದೆ ಮುಂದೆ ನೋಡದೆ ದುರ್ಗಾ ಹೆಸರಲ್ಲಿ ಇಟ್ಟಿರುವ ದುಡ್ಡನ್ನೆಲ್ಲ ಕೊಡ್ತೀನಿ, ನನ್ನ ಫುಡ್ ಟ್ರಕ್ ಅನ್ನು ಕೂಡ ಕೊಡ್ತೀನಿ ಅಂತ ಹೇಳ್ಬಿಡ್ತಾನೆ. ಇದನ್ನ ಕೇಳಿದ ಮುತ್ತು ಕೋಪಗೊಳ್ತಾನೆ. ನಾವೇನ್ ಮಾಡಬೇಕು, ಎಲ್ಲವನ್ನು ಅವ್ರಿಗೆ ಕೊಟ್ರೆ ನಮ್ಮ ಜೀವನ ಏನು ಅಂತ ಕೇಳ್ತಾನೆ. ದುರ್ಗಾ ಕೂಡ ನನಗೆ ಮದುವೆ ಬೇಡ ಅಂತ ಹೇಳ್ತಾಳೆ. ಆದರೆ ರಾಯನ್ ತನ್ನ ನಿರ್ಧಾರದಿಂದ ಹಿಂದೆ ಸರಿಯೋದಿಲ್ಲ. ಯಾಕಂದ್ರೆ ಅವನಿಗೆ ತನ್ನ ತಂಗಿಯೇ ಭವಿಷ್ಯ ಅಂತ ನಂಬಿರ್ತಾನೆ. ಇನ್ನೊಂದು ಕಡೆ ಸೇತು ಕಡೆಯವರು ವಿದೇಶದಿಂದ ಈಗಷ್ಟೇ ಬಂದಿರುವ ದೊರೆ ಮಗನನ್ನ ಕೊಲ್ಲೋಕೆ ಬಾರ್ಗೆ ಬರ್ತಾರೆ. ಅದೇ ಸಮಯದಲ್ಲಿ ಮುತ್ತು ಕೂಡ ಬೇಜಾರಾಗಿ ಕುಡಿಯಲು ಅಲ್ಲಿಗೆ ಬಂದಿರ್ತಾನೆ. ಮೇಘಳ ತಂದೆ ನಿನ್ನಂಥವರಿಗೆ ನನ್ನ ಮಗಳನ್ನ ಕೊಡಲ್ಲ ಅಂತ ಬೈದಿರ್ತಾನೆ. ಇದರಿಂದ ಕೋಪಗೊಂಡ ಅವನು ಅವರ ಮೇಲೆ ಕೈ ಮಾಡಿರ್ತಾನೆ. ಮೇಘಳ ಬಂದು ನಮ್ಮ ಅಪ್ಪನಿಗೆ ಹೊಡೆದಿದ್ದೀಯಾ ಅಂತ ಮುತ್ತುವಿನ ಕೆನ್ನೆಗೆ ಹೊಡೆದಿರ್ತಾಳೆ. ಈ ಡಿಪ್ರೆಷನ್ಗೆ ಅವನು ಬಾರ್ಗೆ ಬಂದು ಕುಡಿತಾ ಇರ್ತಾನೆ. ಹಾಗೆ ಅವನು ಕುಡಿತಿದ್ದನ್ನ ನೋಡಿದ ದೊರೆ ಮಗ ಮತ್ತೆ ಅವನ ಕಡೆಯವರು ನಗ್ತಾ ಇರ್ತಾರೆ. ಈಗ ಕೋಪಗೊಂಡ ಮುತ್ತು ಅವರ ಮೇಲೆ ದಾಳಿ ಮಾಡ್ತಾನೆ. ಈಗ ದೊರೆ ಮಗನನ್ನ ಕೊಲ್ಲೋಕೆ ಬಂದಿದ್ರಲ್ಲ ಸೇತು ಕಡೆಯವರು, ಇದೇ ಒಳ್ಳೆ ಕ್ಷಣ ಅಂತ ಆ ಸಮಯವನ್ನ ಬಳಸ್ಕೋತಾರೆ. ಅವರು ದೊರೆ ಮಗನನ್ನ ಚಾಕುವಿನಿಂದ ಕೊಂದು ಬಿಡ್ತಾರೆ. ಮುತ್ತುವಿಗೂ ಕೂಡ ಹೊಟ್ಟೆಗೂ ಚಾಕು ಹಾಕ್ತಾರೆ. ಆದ್ರೆ ಮುತ್ತು ಹೇಗೋ ಒಡೆದಾಡ್ಕೊಂಡು ಹೊರಗೆ ಬರ್ತಾನೆ. ಆಗ ಮಾಣಿಕ್ಯಂ ಅವನನ್ನು ಮನೆಗೆ ಕರ್ಕೊಂಡು ಬರ್ತಾನೆ. ದುರ್ಗಾ ಅವನ ಗಾಯಕ್ಕೆ ಚಿಕಿತ್ಸೆಯನ್ನು ಕೂಡ ಕೊಡ್ತಾಳೆ. ರಾಯನ್ಗೆ ವಿಷಯ ಗೊತ್ತಾಗಿ ಸಖತ್ ಕೋಪ ಮಾಡ್ಕೋತಾನೆ. ಅದೇ ಸಮಯದಲ್ಲಿ ದೊರೆ ರಾಯನ್ಗೆ ಫೋನ್ ಮಾಡ್ತಾನೆ. ನೋಡು, ನಿನ್ನ ತಮ್ಮ ತುಂಬಾ ದೊಡ್ಡ ತಪ್ಪನ್ನು ಮಾಡಿದ್ದಾನೆ. ನಿನ್ನ ತಮ್ಮನನ್ನ ನನ್ನ ಮನೆ ಹತ್ರ ಬಂದು ಬಿಟ್ಟು ಹೋಗು, ಅವನನ್ನ ಮಾತ್ರ ಸಾಯಿಸ್ತೀನಿ, ಇಲ್ಲಾಂದ್ರೆ ಇಡೀ ಕುಟುಂಬವನ್ನೇ ಕೊಲ್ತೀನಿ ಅಂತ ಆರ್ಡರ್ ಮಾಡ್ತಾನೆ.
ಈಗ ರಾಯನ್ಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅವನಿಗೆ ಬೇರೆ ದಾರಿ ಇಲ್ಲದೆ ತನ್ನ ತಮ್ಮಂದಿರನ್ನ ಕರ್ಕೊಂಡು ದೊರೆ ಮನೆ ಹತ್ರ ಹೋಗ್ತಾನೆ. ಆದರೆ ರಾಯನ್ ಮುತ್ತುವನ್ನು ಅಲ್ಲೇ ಬಿಟ್ಟು ಹೋಗೋಕೆ ಬಂದಿರಲ್ಲ. ಏನೇ ಆದರೂ ನನ್ನ ಫ್ಯಾಮಿಲಿನ ಕಾಪಾಡ್ಕೊಳ್ಳೇಬೇಕು ಅಂತ ಅವರ ಎದುರು ನಿಲ್ತಾನೆ. ಕೊನೆಗೆ ರಾಯನ್ ಮತ್ತೆ ಅವನ ತಮ್ಮಂದಿರು ದೊರೆ ಕಡೆಯವ್ರನ್ನೆಲ್ಲ ಕೊಂದು ಕೊನೆಗೆ ದೊರೆಯನ್ನೇ ಸಾಯಿಸ್ಬಿಡ್ತಾರೆ. ಆದರೆ ಹೊರಗಿನ ಪ್ರಪಂಚಕ್ಕೆ ಇದು ಸೇತು ಕಡೆಯವರ ಕೆಲಸ ಅಂತ ಅನ್ಸಿರುತ್ತೆ. ಈ ವಿಷಯದಿಂದ ಸೇತು ಕೂಡ ಗೊಂದಲಕ್ಕೀಡಾಗ್ತಾನೆ. ಅರೆ ನಾನೇನು ಮಾಡ್ಸೇ ಇಲ್ಲ, ದೊರೆಯನ್ನ ಯಾರು ಕೊಂದೋರು ಅಂತ ಅವನಿಗೆ ಕನ್ಫ್ಯೂಸ್ ಆಗುತ್ತೆ. ಸಿಟಿಗೆ ಯಾವುದಾದ್ರೂ ಹೊಸ ಗ್ಯಾಂಗ್ ಏನಾದರೂ ಬಂದಿದೆಯಾ ಅಂತ ಹುಡುಕೋಕೆ ಶುರು ಮಾಡ್ತಾನೆ. ಈ ಕಡೆ ದುರ್ಗಾಳ ಮದುವೆ ದಿನ ಹತ್ರ ಕೂಡ ಬರ್ತಿದೆ. ಮದುವೆಗೆ ಇನ್ನೂ 5 ಲಕ್ಷ ರೂಪಾಯಿ ಬೇಕಾಗಿರುತ್ತೆ. ಈಗ ಮಾಣಿಕ್ಯಂ ಅಣ್ಣ ಏನ್ ಮಾಡ್ತೀರಾ ಈಗ ಅಂತ ಕೇಳ್ತಾನೆ. ಅದಕ್ಕೆ ರಾಯನ್ ಹೇಗೋ ಹೊಂದಿಸ್ಕೊಳ್ತೀನಿ ಅಂತ ಹೇಳ್ತಾನೆ. ಆಗ ಮುತ್ತು ನಾವು ದುಡ್ಡು ಮಾಡ್ಬೇಕಂದ್ರೆ ದೊರೆ ಬಿಟ್ಟು ಹೋಗಿರುವ ಬಿಸ್ನೆಸ್ ಅನ್ನ ನಾವೇ ಟೇಕ್ ಓವರ್ ಮಾಡ್ಕೊಂಡ್ರೆ ಸಾಕಲ್ವಾ ಅಂತ ಕೇಳ್ತಾನೆ. ಇದರಿಂದ ರಾಯನ್ಗೆ ತುಂಬಾ ಕೋಪ ಬರುತ್ತೆ. ಅವನಿಗೆ ಚೆನ್ನಾಗಿ ಬೈತಾನೆ. ನಮಗೆ ಆ ಕೆಲಸ ಬೇಡ, ನಾವು ನೆಮ್ಮದಿಯಾಗಿರೋಕೆ ಆಗ್ತಾ ಇಲ್ಲ, ಪೊಲೀಸರ ಕೈಗೆ ಸಿಕ್ಕಿದ್ರೆ ಏನ್ ಮಾಡೋದು ನಮಗೆ ಗೊತ್ತಾಗ್ತಿಲ್ಲ ಅಂತ ಆತಂಕವನ್ನ ವ್ಯಕ್ತಪಡಿಸ್ತಾನೆ. ವೀಕ್ಷಕರೇ, ಇಲ್ಲಿ ರಾಯನ್ಗೆ ಗೊತ್ತಿರೋದಿಲ್ಲ, ನಾವು ಸೇಫ್ ಆಗಿದ್ದೀವಿ ಅಂತ ಅಂದ್ಕೊಂಡಿದ್ರು ಅಪಾಯ ಅವರ ಮನೆಯೊಳಗೆ ಬೆಳೆದು ಬರ್ತಿರುತ್ತೆ. ಪೊಲೀಸರು ದೊರೆ ಕೊಲೆಗೆ ತನಿಖೆಯನ್ನ ಶುರು ಮಾಡಿರ್ತಾರೆ. ಈಗ ಕಮಿಷನರ್ ಸರ್ಗುಣಂಗೆ ಸೇತು ಈ ಕೊಲೆ ಮಾಡಿದ್ದಾನೆ ಅಂತ ನಂಬಿಕೆ ಇರುತ್ತೆ. ಆದರೆ ಸೇತು ಕಡೆಯವನೊಬ್ಬನಿಗೆ ಸತ್ಯ ಗೊತ್ತಾಗ್ಬಿಟ್ಟಿರುತ್ತೆ. ದೊರೆಯನ್ನ ಕೊಂದಿದ್ದು ರಾಯನ್ ಅಂತ ಸೇತುಗೆ ಬಂದು ಹೇಳ್ಬಿಡ್ತಾನೆ. ಈಗ ಸೇತು ರಾಯನ್ಗೆ ಫೋನ್ ಮಾಡಿ ನನ್ನನ್ನು ಭೇಟಿ ಮಾಡುವಂತೆ ಕೇಳ್ಕೊತಾನೆ. ಈಗ ರಾಯನ್ ಏನು ಮಾಡೋಕ್ಕಾಗದೆ ರಾಯನ್ ಹೋಗ್ತಾನೆ. ಸೇತು ಎಷ್ಟೇ ಕೇಳಿದ್ರು ಕೂಡ ರಾಯನ್ ಒಂದೇ ಮಾತು ಹೇಳ್ತಾನೆ, ನನಗೇನು ಗೊತ್ತಿಲ್ಲ, ಈ ಕೊಲೆಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ತಾನೆ. ಹೀಗೆ ಹೇಳಿ ಅಲ್ಲಿಂದ ಅವನು ಹೊರಟು ಬಿಡ್ತಾನೆ. ಅವನು ಹೋದ್ರೂ ಕೂಡ ಸೇತಿಗೆ ಅವನ ಮೇಲೆ ಅನುಮಾನ ಇರುತ್ತೆ. ಅವರ ಕಡೆಯವ್ರನ್ನೆಲ್ಲ ಕರೆದು ಅವನು ನಮ್ಮ ಜೊತೆ ಸೇರಿ ಕೆಲಸ ಮಾಡಬೇಕು, ಅವನು ಆಗಲ್ಲ ಅಂದ್ರೆ ಅವನು ಬದುಕಿರಬಾರ್ದು ಅಂತ ಹೇಳ್ತಾನೆ. ಹೀಗೆ ಇರುವಾಗ ಸೇತು ಕಡೆಯವರು ರಾಯನ್ ಮೇಲೆ ದಾಳಿ ಮಾಡ್ತಾರೆ. ಆದರೆ ರಾಯನ್ ಒಬ್ಬನೇ ಎಲ್ಲರನ್ನು ಎದುರಿಸಿ ಕೊಂದು ಬಿಡ್ತಾನೆ. ಈಗ ರಾಯನ್ಗೆ ಅವನದೇನು ತಪ್ಪೇ ಇಲ್ಲದಿದ್ರೂ ಕೂಡ ಒಂದೊಂದು ಸಮಸ್ಯೆ ಅವನ ಬೆನ್ನ ಹಿಂದೆ ಬರ್ತಾ ಇರುತ್ತೆ. ಈಗ ಅದನ್ನೆಲ್ಲ ಮುಗಿಸಿಕೊಂಡು ರಾಯನ್ ಮನೆಗೆ ಬರ್ತಾನೆ. ಶೇಖರ್ ಜೊತೆ ಮಾತಾಡುವಾಗ ರಾಯನ್ ಹೇಳ್ತಾನೆ, ಅವರು ನಮ್ಮನ್ನ ನೆಮ್ಮದಿಯಾಗಿ ಇರೋಕೆ ಬಿಡಲ್ಲ, ಅವನು ನಮಗೆ ಏನಾದರೂ ಮಾಡೋ ಮುಂಚೆ ನಾನೇ ಸೇತುವನ್ನು ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಅವನ ಸಾಯಿಸಿದ್ರೆ ನಮಗೇನು ಸಮಸ್ಯೆ ಇರಲ್ಲ ಅಂತ ಅವನ ನಂಬಿಕೆ ಇರುತ್ತೆ. ಇನ್ ಕೇಸ್ ನಾನು ಸಾಯಿಸಿದ್ರೆ ಪೊಲೀಸರಿಗೆ ಏನಾದರೂ ಗೊತ್ತಾದರೆ ನಾನೇ ಎಲ್ಲ ಕೊಲೆಯನ್ನು ಮಾಡಿದ್ದೀನಿ ಅಂತ ಸರೆಂಡರ್ ಆಗ್ತೀನಿ. ವೀಕ್ಷಕರೇ, ಪೊಲೀಸ್ ಕೂಡ ತನಿಖೆಯನ್ನು ಆರಂಭ ಮಾಡಿರ್ತಾರೆ. ಪೊಲೀಸರಿಗೂ ಕೂಡ ರಾಯನ್ ಮೇಲೆ ಅನುಮಾನ ಶುರುವಾಗಿರುತ್ತೆ. ಮುತ್ತುವಿನ ಮುಖಾಂತರ ಪೊಲೀಸರು ರಾಯನ್ವರೆಗೆ ತಲುಪ್ತಾರೆ. ಆದರೆ ಅದಕ್ಕೂ ಮುಂಚೆ ಮುತ್ತುವಿನ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗಿರುತ್ತೆ. ಮೇಘಲ ಪ್ರೆಗ್ನೆಂಟ್ ಆಗಿರ್ತಾಳೆ. ತನ್ನ ತಂಗಿಯ ಮದುವೆ ಆದಮೇಲೆ ಮೇಘಳನ್ನ ಮದುವೆ ಆಗಬೇಕು ಅಂತ ಮುತ್ತು ನಿರ್ಧಾರ ಮಾಡಿರ್ತಾನೆ. ಇನ್ನೊಂದು ಕಡೆ ದುರ್ಗಾಳ ಮದುವೆ ಕೂಡ ಹತ್ತಿರ ಬರ್ತಿದೆ. ಮದುವೆಯ ಹಿಂದಿನ ರಾತ್ರಿ ರಾಯನ್ ಸೇತುವನ್ನು ಕೊಲ್ಲಲು ಹೊರಡ್ತಾನೆ. ಹೊರಡುವ ಮುಂಚೆ ಶೇಖರ್ಗೆ ನನಗೇನಾದರೂ ಆದರೆ ಮುತ್ತು ಕೈಯಲ್ಲಿ ದುರ್ಗಾಳ ಕನ್ಯಾದಾನ ಮಾಡಿಬಿಡಿ ಅಂತ ಹೇಳ್ತಾನೆ. ಆಗ ಶೇಖರ್, ಅಣ್ಣ ನಿನಗೇನು ಆಗೋದಿಲ್ಲ, ಹೋಗು ಅಂತ ಕಳಿಸ್ತಾನೆ. ಈಗ ರಾಯನ್ ಸೇತು ಬರೋ 2ನೇ ಹೆಂಡತಿ ಮನೆಗೆ ಹೋಗಿರ್ತಾನೆ. ಕಾಂಪೌಂಡ್ ಹಾರಿ ಮನೆಯೊಳಗೆ ಬರ್ತಾನೆ. ಆದರೆ ಅಲ್ಲಿ ಯಾರೂ ಇರೋದಿಲ್ಲ. ಒಂದು ರೂಮ್ನಲ್ಲಿ ಮಾತ್ರ ದುರ್ಗಾ ಇರ್ತಾರೆ. ಅಂದರೆ ಸೇತು ಕಡೆಯವರು ಮೊದಲೇ ಪ್ಲಾನ್ ಮಾಡಿ ರಾಯನ್ ಇಲ್ಲಿಗೆ ಬಂದೇ ಬರ್ತಾನೆ ಅಂತ ಗೊತ್ತಾಗಿ ದುರ್ಗಳನ್ನ ಕಿಡ್ನಾಪ್ ಮಾಡಿರ್ತಾರೆ. ಅವಳನ್ನು ಬಳಸಿಕೊಂಡು ರಾಯನ್ನ ಟ್ರ್ಯಾಪ್ ಮಾಡಬೇಕು ಅಂತ ಕಾಯ್ದಿರ್ತಾರೆ. ದುರ್ಗಾಳನ್ನು ನೋಡಿದ ರಾಯನ್ಗೆ ಶಾಕ್ ಆಗ್ಬಿಡುತ್ತೆ. ಅವಳ ಕೈ ಕಾಲಿಗೆ ಕಟ್ಟಿರುವ ಹಗ್ಗವನ್ನು ಬಿಚ್ಚಲು ಹೋಗ್ತಾನೆ. ಅಷ್ಟರಲ್ಲಿ ಸೇತು ಕಡೆಯವರು ಅಲ್ಲಿಗೆ ಬಂದ್ಬಿಡ್ತಾರೆ. ರಾಯನ್ ಮತ್ತು ದುರ್ಗಾ ರೂಮ್ ಡೋರ್ ಕ್ಲೋಸ್ ಮಾಡಿಕೊಂಡು ಕಿಟಕಿಯ ಗ್ಲಾಸ್ ಹೊಡೆದು ತಪ್ಪಿಸಿಕೊಳ್ಳೋಕೆ ನೋಡ್ತಾರೆ. ಆದರೆ ಹೊರಗೆ 50ಕ್ಕೂ ಹೆಚ್ಚು ಜನ ರಾಯನನ್ನ ಹೊಡೆಯೋಕೆ ನಿಂತಿರ್ತಾರೆ. ಈಗ ರಾಯನ್ ಅವನ ಶಕ್ತಿ ಎಲ್ಲವನ್ನು ಮೀರಿ ಅವರನ್ನು ತಡಿತಾನೆ. ದುರ್ಗಾಳಿಗೆ ನೀನು ಓಡು ಅಂತ ಹೇಳ್ತಾನೆ. ದುರ್ಗಾ ಕಾಂಪೌಂಡ್ ಹಾರಿ ತಪ್ಪಿಸಿಕೊಳ್ಳಲು ಹೋಗುವಾಗ ಅಲ್ಲಿ ಮತ್ತೆ ಸೇತು ಕಡೆಯವರು ಆಟದಲ್ಲಿ ಬಂದು ಅವಳನ್ನು ಕಿಡ್ನಾಪ್ ಮಾಡಿಬಿಡ್ತಾರೆ. ರಾಯನ್ ಅವರ ಹಿಂದೆ ಓಡ್ತಾನೆ. ಅಷ್ಟರಲ್ಲಿ ಮುತ್ತು ಮತ್ತೆ ಮಾಣಿಕ್ಯ ಮಲ್ಲಿಗೆ ಬರ್ತಾರೆ. ಈಗ ರಾಯನ್ಗೆ ಅವನ ತಮ್ಮಂದಿರು ಅಲ್ಲಿ ಬಂದಿರೋದು ನೋಡಿ ಶಾಕ್ ಆಗ್ಬಿಡ್ತಾನೆ. ಇಲ್ಲಿ ಸೇತು ಕಡೆಯವನೊಬ್ಬ ರಾಯನ್ನ ತಮ್ಮಂದಿರಿಗೆ ಸೇತು ಅಣ್ಣ ಹೇಳಿದ್ದು ಇವನನ್ನೇ ಸಾಯಿಸೋಕೆ ಅಂತ ಹೇಳ್ತಾನೆ. ಇದನ್ನ ಕೇಳಿದ ರಾಯನ್ಗೆ ಅರ್ಥ ಆಗುತ್ತೆ, ತನ್ನ ಇಬ್ಬರು ತಮ್ಮಂದಿರು ಕೂಡ ಸೇತು ಜೊತೆ ಸೇರ್ಕೊಂಡಿದ್ದಾರೆ ಅಂತ. ಈಗ ಮುತ್ತು ಮತ್ತೆ ಮಾಣಿಕ್ಯಂ ಗಾಬರಿ ಆಗ್ತಾರೆ. ಏನು ಮಾಡಬೇಕು ಅಂತ ಗೊತ್ತಾಗದೆ ರಾಯನ್ ಒಟ್ಟಿಗೆ ಚಾಕುವನ್ನೇ ಹಾಕ್ಬಿಡ್ತಾರೆ. ಅದೇ ಸಮಯದಲ್ಲಿ ದುರ್ಗಾ ಅವರಿಂದ ತಪ್ಪಿಸಿಕೊಂಡು ಶೇಖರ್ನ ಸಹಾಯದಿಂದ ರಾಯನ್ನ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾಳೆ. ಅವಳು ಒಂದು ಸಣ್ಣ ಕ್ಲಿನಿಕ್ಗೆ ಕರ್ಕೊಂಡು ಬರ್ತಾಳೆ. ಅಲ್ಲಿ ಡಾಕ್ಟರ್ ನೋಡಿದ್ರೆ ಇಷ್ಟೊಂದು ದೊಡ್ಡ ಗಾಯ ಆಗಿದೆ, ನಮ್ಮಲ್ಲಿ ಈ ಗಾಯಕ್ಕೆ ಕೊಡುವಂಥ ಟ್ರೀಟ್ಮೆಂಟ್ ಫೆಸಿಲಿಟಿ ಇಲ್ಲ, ಇದಕ್ಕೆ ಪೊಲೀಸ್ ಕೇಸ್ ಕೂಡ ಆಗ್ಬೋದು ಅಂತ ಹೇಳ್ತಾನೆ. ಆದರೆ ದುರ್ಗಾಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಇದರಿಂದ ಅವಳು ಕೋಪಗೊಂಡು ಒಂದು ಚಾಕುವನ್ನು ಹಿಡಿದು ಅವ್ರಿಗೆ ಎದುರಿಸ್ತಾ ನನ್ನ ಅಣ್ಣನಿಗೆ ಇಲ್ಲೇ ಚಿಕಿತ್ಸೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾಳೆ. ನನಗೆ ಡಾಕ್ಟರ್ ಒಪ್ಕೊಳ್ತಾರೆ. ಇತ್ತ ಮುತ್ತು ಮತ್ತೆ ಮಾಣಿಕ್ಯಂ ಸೇತು ಹತ್ರ ಹೋಗಿ ನೀವು ನಮ್ಮನ್ನು ಕಳಿಸಿದ್ದು ನಮ್ಮ ಅಣ್ಣನನ್ನು ಕೊಲ್ಲೋಕೆ ಅಂತ ನಮಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ. ಈಗ ಸೇತು ಕೂಡ ನಾಟಕ ಆಡ್ತಾನೆ. ನನಗೆ ಗೊತ್ತೇ ಇರಲಿಲ್ಲ, ಯಾರೋ ದೊಡ್ಡ ರೌಡಿ ನಿಮ್ಮ ಮೇಲೆ ದಾಳಿ ಮಾಡ್ತಾನೆ ಅಂತ ಮಾತ್ರ ಗೊತ್ತಿತ್ತು ಅಂತ ಸುಳ್ಳು ಹೇಳ್ತಾನೆ. ಇತ್ತ ಮುತ್ತು ಮತ್ತೆ ಮಾಣಿಕ್ಯಂ ಮದುವೆ ಚೌಟ್ರಿಯಲ್ಲಿ ರೂಮ್ ಒಳಗೆ ಕುಳಿತು ಅಳ್ತಾ ಇರ್ತಾರೆ. ನಾವು ಎಂಥ ಕೆಲಸ ಮಾಡಿಬಿಟ್ಟು
ಅಂತ ಇಬ್ಬರು ಪಶ್ಚಾತ್ತಾಪ ಪಡ್ತಿರ್ತಾರೆ. ಆದರೆ ಪ್ರಶ್ನೆ ಏನಂದರೆ ಇವರು ರಾಯನ್ಗೆ ವಿರುದ್ಧವಾಗಿ ಏಕೆ ನಿಂತ್ಕೊಂಡ್ರು ಅಂತ. ವೀಕ್ಷಕರೇ, ಇಲ್ಲಿ ಅದಕ್ಕೂ ಒಂದು ಕಾರಣ ಇದೆ. ಮುತ್ತು ಕೆಲಸ ಹುಡುಕಿಕೊಂಡು ಓಡಾಡುತ್ತಿದ್ದಾಗ ಸೇತು ಕಡೆಯವನೊಬ್ಬ ಅವನನ್ನು ಸೇತು ಹತ್ತಿರ ಕರ್ಕೊಂಡು ಹೋಗಿರ್ತಾನೆ. ಸೇತು ಜೊತೆ ಕೆಲಸ ಮಾಡಿದ್ರೆ ದುಡ್ಡು ಸಿಗುತ್ತೆ ಅಂತ ಮುತ್ತು ಅವನ ಜೊತೆ ಸೇರ್ಕೊಂಡಿರ್ತಾನೆ. ಸೇತು ಕೂಡ ಅವನನ್ನು ತನ್ನ ತಮ್ಮನಂತೆ ನೋಡ್ಕೊಂಡಿರ್ತಾನೆ. ಇಷ್ಟು ದಿನ ಅವರ ಅಣ್ಣ ರಾಯನ್ ಕೆಲಸ ಮಾಡು, ಕುಡಿದು ಜಗಳ ಮಾಡ್ಕೊಂಡು ಜೀವನ ಹಾಳು ಮಾಡ್ಕೋಬೇಡ ಅಂತ ಬೈತಿರ್ತಾನೆ. ಮುತ್ತುವಿಗೆ ರಾಯನ್ ಯಾವಾಗಲೂ ಬೈತಾನೆ, ಸೇತು ಮಾತ್ರ ನನ್ನನ್ನು ಅರ್ಥ ಮಾಡ್ಕೊಳ್ತಾನೆ ಅಂತ ಅನಿಸಿರುತ್ತೆ. ಆದರೆ ಅವನು ಒಂದು ವಿಷಯವನ್ನು ಯೋಚನೆ ಮಾಡಿರೋದಿಲ್ಲ. ಸೇತು ಅವನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿರ್ತಾನೆ. ಅದು ಪ್ರೀತಿಯಿಂದ ಅಲ್ಲ, ಅದು ತನ್ನ ಸ್ವಾರ್ಥಕ್ಕಾಗಿ. ಇದಾದ್ಮೇಲೆ ಅದೇ ಸಮಯದಲ್ಲಿ ಮಾಣಿಕ್ಯಮನ್ನು ಕೂಡ ತನ್ನ ಜೊತೆ ಸೇರಿಸ್ಕೊಂಡಿರ್ತಾನೆ. ಈಗ ಸ್ಟೋರಿ ಪ್ರೆಸೆಂಟ್ಗೆ ಬರುತ್ತೆ. ಈ ಕಡೆ ರೂಮ್ ಹೊರಗಡೆ ನಿಂತಿದ್ದ ಶೇಖರ್ ಮುತ್ತು ಮತ್ತೆ ಮಾಣಿಕ್ಯಂ ಪಶ್ಚಾತ್ತಾಪ ಪಡ್ಕೊಂಡು ತಾವು ಮಾಡುತ್ತಿರುವುದು ತಪ್ಪು ಅಂತ ಅಂದ್ಕೊಂತಾ ಇರೋದನ್ನ ಶೇಖರ್ ಹೊರಗಡೆ ನಿಂತು ಕೇಳಿಸ್ಕೊಬಿಡ್ತಾನೆ. ಅವರಿಗೆ ಎಲ್ಲವೂ ಕೂಡ ಅರ್ಥವಾಗಿರುತ್ತೆ. ಈಗ ಶೇಖರ್ ದುರ್ಗಾಳ ಹತ್ರ ಹೋಗಿ ಸತ್ಯವನ್ನ ಹೇಳ್ತಾನೆ. ಆದ್ರೆ ರಾಯನ್ ಕ್ಲಿನಿಕ್ ನಲ್ಲಿ ಇರೋದ್ರಿಂದ ದುರ್ಗಾ ಮದುವೆಗೆ ಹೋಗಿರೋದಿಲ್ಲ. ಮುತ್ತು ಮತ್ತೆ ಮಾಣಿಕ್ಯಂ ದುರ್ಗಳನ್ನ ಹುಡುಕಿಕೊಂಡು ಮನೆಗೆ ಬಂದಾಗ ಅಲ್ಲಿ ಶೇಖರ್ ಮನೆಗೆ ಬೀಗ ಹಾಕಿಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾನೆ. ಅಲ್ಲಿಗೆ ಬಂದ ಮುತ್ತು ಮತ್ತೆ ಮಾಣಿಕ್ಯಂ ಅಣ್ಣ ಇಲ್ಲಿ, ದುರ್ಗಾ ಇಲ್ಲಿ ಅಂತ ಕೇಳ್ತಾರೆ. ಶೇಖರ್ ಹೇಳ್ತಾರೆ, ನಿಮ್ಮ ಅಣ್ಣ ಇನ್ನೂ ಬದುಕಿದ್ದಾನೆ, ಆದರೆ ಎಲ್ಲಿದ್ದಾನೆ ಅಂತ ನಾನು ಹೇಳಲ್ಲ. ನೀವು ನಿಮ್ಮ ಅಣ್ಣನ ಕೈಗೆ ಸಿಕ್ಕಿದ್ರೂ ಪರವಾಗಿಲ್ಲ, ಆದರೆ ದುರ್ಗಾಳ ಕೈಗೆ ಮಾತ್ರ ಸಿಗಬೇಡಿ, ಅವಳು ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾನೆ. ಆದರೆ ಸೇತು ಕಡೆಯವರು ಶೇಖರ್ನನ್ನ ಫಾಲೋ ಮಾಡಿರ್ತಾರೆ. ಇದರಿಂದ ರಾಯನ್ ಇರುವ ಕ್ಲಿನಿಕ್ಕು ಅವರಿಗೆ ಗೊತ್ತಾಗಿರುತ್ತೆ. ಕ್ಲಿನಿಕ್ಗೆ ಬಂದು ರಾಯನನ್ನು ಕೊಲ್ಲೋಕೆ ಪ್ರಯತ್ನ ಮಾಡ್ತಾರೆ. ಆದರೆ ದುರ್ಗಾ ಮತ್ತು ಶೇಖರ್ ಇಬ್ಬರು ಸೇರಿ ಅವರನ್ನು ಎದುರಿಸ್ತಾರೆ. ಅಲ್ಲಿ ಅವರಿಗೆ ಕೈಗೆ ಸಿಕ್ಕಿದ್ದನ್ನೆಲ್ಲ ಆಯುಧ ಮಾಡಿಕೊಂಡು ಒಡೆದು ಚುಚ್ಚಿ ಕೊನೆಗೆ ಅವರನ್ನು ಕೂಡ ಕೊಂದು ಬಿಡ್ತಾರೆ. ಕೆಲವರನ್ನು ವಿಚಿತ್ರವಾಗಿ ಕೊಂದು ಅವರ ದೇಹವನ್ನು ಸೇತು ಮನೆ ಮುಂದೆ ಇರುವ ಟ್ರಾನ್ಸ್ಫಾರ್ಮರ್ಗೆ ನೇತು ಹಾಕಿ ಹೋಗಿರ್ತಾರೆ. ಈ ಒಡೆದಾಟದಲ್ಲಿ ದುರ್ಗಾ ಮತ್ತು ಶೇಖರ್ಗೂ ಕೂಡ ಗಾಯಗಳಾಗಿರ್ತವೆ. ಇದರಿಂದ ಅವರು ಇಲ್ಲಿದ್ದರೆ ತುಂಬ ತೊಂದರೆ ಅನುಭವಿಸ್ಬೇಕಾಗುತ್ತೆ ಅಂತ ರಾಯನನ್ನು ಯಾರೂ ಇಲ್ಲದ ಜಾಗಕ್ಕೆ ಕರ್ಕೊಂಡು ಹೋಗಿ ಚಿಕಿತ್ಸೆನ ಮುಂದುವರಿಸ್ತಾರೆ. ಒಂದು ದಿನ ಶೇಖರ್ ರಾಯನ್ಗೆ ಒಂದು ಸತ್ಯವನ್ನು ಹೇಳ್ತಾರೆ. ರಾಯನ್ಗೆ ಚಾಕು ಹಾಕಿದ ದಿನ ದುರ್ಗಾಳನ್ನು ಆಟೋದಲ್ಲಿ ಕರ್ಕೊಂಡು ಹೋಗಿದ್ರಲ್ಲ, ಅವರು ದುರ್ಗಾಳ ಮೇಲೆ ಅತ್ಯಾಚಾರ ಮಾಡಿರ್ತಾರೆ. ಈ ಮಾತು ಕೇಳಿದ ರಾಯನ್ ಕಣ್ಣಲ್ಲಿ ತುಂಬ ಕೋಪ ಮತ್ತು ಕಣ್ಣೀರು ಕೂಡ ಬಂದಿರುತ್ತೆ. ತನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿಸುತ್ತಿದ್ದ ತಂಗಿಗೆ ಇಂಥ ಸ್ಥಿತಿ ಬಂದಿದೆಯಲ್ಲ ಅನ್ನೋ ನೋವು ಅವನ ಒಳಗಿನಿಂದಲೇ ಸುಡುತ್ತಾ ಹೋಗುತ್ತೆ. ಹೀಗೆ ರಾಯನ್ ನಿಧಾನವಾಗಿ ಚೇತರಿಸ್ಕೊಳ್ತಾ ಹೋಗ್ತಾನೆ. ದುರ್ಗಾ ಕೂಡ ಕತ್ತಿ ಹಿಡಿದು ಪ್ರತಿದಿನ ಅಭ್ಯಾಸ ಮಾಡ್ತಿರ್ತಾಳೆ. ಅವಳು ತನ್ನ ಅಣ್ಣನಿಗೆ ಮಾಡಿದ ಅನ್ಯಾಯಕ್ಕೆ ಉತ್ತರ ಕೊಡಬೇಕು ಅನ್ನೋ ಒಂದೇ ಒಂದು ಗುರಿ ಇಟ್ಕೊಂಡು ಆ ಅಭ್ಯಾಸವನ್ನ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಮುತ್ತು ಅವನು ಪ್ರೀತಿಸಿದ ಮೇಘಲಾ ಜೊತೆ ಹೊಸ ಜೀವನವನ್ನು ಕಟ್ಟಿಕೊಳ್ಳೋಕೆ ನೋಡ್ತಾ ಇರ್ತಾನೆ. ಅವರಿಗೆ ಮಗು ಕೂಡ ಆಗುತ್ತದೆ. ಆದರೆ ಇವರ ಜೀವನದಲ್ಲಿ ನಡೆದ ತಪ್ಪುಗಳ ನೆರಳು ಇನ್ನೂ ಅವರನ್ನ ಬಿಡುವುದಿಲ್ಲ. ಈಗ ಶೇಖರ್ ಸೇತು ಹತ್ರ ಹೋಗಿ ದುರ್ಗಾಳ ಮೇಲೆ ಅತ್ಯಾಚಾರ ಮಾಡಿದವರನ್ನ ಕಳಿಸುವಂತೆ ಕೇಳ್ತಾನೆ. ಆದರೆ ಸೇತು ಒಪ್ಕೊಳ್ಳೋದಿಲ್ಲ. ಆಗ ಶೇಖರ್ ರಾಯನ್ ಬಗ್ಗೆ ಹಳೆಯ ಒಂದು ಘಟನೆಯನ್ನ ನೆನಪಿಸ್ತಾನೆ. ದುರ್ಗಾ ಸ್ಕೂಲ್ಗೆ ಹೋಗ್ತಿರುವಾಗ 3 ಹುಡುಗರು ಅವಳನ್ನು ರೇಗಿಸಿ ಕೈಯನ್ನು ಹಿಡಿದು ಎಳೆದಿದ್ರು. ಅದಕ್ಕೆ ರಾಯನ್ ಆ ಹುಡುಗರ ಕೈ ಕಾಲು ಕಟ್ ಮಾಡಿ ಜೀವನ ಪೂರ್ತಿ ಓಡಾಡೋಕ್ಕೆ ಆಗದಂತೆ ಮಾಡಿದ್ದ. ಬಹುಶಃ ಇದೇ ಕಾರಣಕ್ಕೆ ದೊರೈ ಹಿಂದೆ ಒಂದ್ಸರಿ 10 ವರ್ಷಗಳ ಹಿಂದೆ ಗಲಾಟೆ ಮಾಡ್ಕೊಂಡು ಬಂದಿದ್ದೆ, ಈಗ ಅದನ್ನೆಲ್ಲ ರಿಪೀಟ್ ಮಾಡಬೇಡ ಅಂತ ರಾಯನ್ಗೆ ದೊರೈ ಹೇಳಿರ್ತಾನೆ. ಅದು ಮೋಸ್ಟ್ಲಿ ಇದೇ ಕಾರಣಕ್ಕೆ ಇರ್ಬೋದು. ಸೊ ಇದನ್ನ ಶೇಖರ್ ಅವರು ಇವರಿಗೆ ಹೇಳಿ ಬರೀ ಕೈ ಎಳ್ದಿದ್ದಕ್ಕೆ ರಾಯನ್ ಇಷ್ಟು ದೊಡ್ಡದು ಮಾಡಿದ್ದಾನೆ. ಈಗ ನಿಮ್ಮ ಹುಡುಗರನ್ನ ಬಿಡ್ತಾನ ಅಂತ ಕೇಳ್ತಿರುವಾಗ ರಾಯನ್ ಇವರಿಗೆ ಫೋನ್ ಮಾಡ್ತಾನೆ. ಫೋನ್ನಲ್ಲಿ ಸೇತುವಿನ 2ನೇ ಹೆಂಡತಿ ಮಾತಾಡ್ತಿದ್ದಾಳೆ. ದುರ್ಗಾಳ ಮೇಲೆ ಅತ್ಯಾಚಾರ ಮಾಡಿದವ್ರನ್ನ ಕರ್ಕೊಂಡು ಬರಲಿಲ್ಲ ಅಂದರೆ 2ನೇ ಹೆಂಡತಿ ಕತೆ ಮುಗಿಸ್ತೀನಿ ಅಂತ ಎಚ್ಚರಿಕೆ ಕೊಡ್ತಾನೆ. ಅದಾದ ಮುಂದಿನ ದಿನ ಸೇತು ಕಡೆಯವರನ್ನ ರಾಯನ್ ಹೇಳಿದ ಜಾಗಕ್ಕೆ ಕರ್ಕೊಂಡು ಬಂದಿರ್ತಾರೆ. ಅವನನ್ನು ಕರ್ಕೊಂಡು ಸೇತುವಿನ 2ನೇ ಹೆಂಡತಿನ ಬಿಟ್ಟು ಕಳಿಸಿ ಅವನನ್ನು ದುರ್ಗಾ ಮುಂದೆ ಕರ್ಕೊಂಡು ಹೋಗ್ತಾನೆ. ದುರ್ಗಾ, ನಿನಗೆ ಏನು ಮಾಡಬೇಕು ಅಂತ ಅನ್ಸುತ್ತೋ ಅದನ್ನು ಮಾಡು ಅಂತ ರಾಯನ್ ಹೇಳ್ತಾನೆ. ಅದಕ್ಕೆ ದುರ್ಗಾ ಅವನಿಗೆ ಚೆನ್ನಾಗಿ ಹೊಡೆದು ಅವನ ಕಾಲು ಕಟ್ ಮಾಡಿ ಕೊನೆಗೆ ಅವನ ತಲೆಯನ್ನು ಕಟ್ ಮಾಡಿ ಸಾಯಿಸ್ತಾಳೆ. ಈಗ ನೆಕ್ಸ್ಟ್ ಸೀನಲ್ಲಿ ಈಗ ಮಾಣಿಕ್ಯಂಗೆ ತಾನು ಮಾಡಿದ ತಪ್ಪಿನ ಅರಿವಾಗಿದೆ. ಶೇಖರ್ಗೆ ಫೋನ್ ಮಾಡ್ತಾನೆ. ನನ್ನನ್ನು ಅಣ್ಣನ ಹತ್ರ ಕರ್ಕೊಂಡು ಹೋಗಿ, ನಾನು ಮಾಡಿದ ತಪ್ಪಿಗೆ ಕ್ಷಮೆ ಕೇಳ್ತೀನಿ, ನನ್ನಿಂದ ದೊಡ್ಡ ತಪ್ಪಾಯಿತು ಅಂದಾಗ ಇವನು ಒಳ್ಳೆಯವನಾಗಿದ್ದಾನೆ ಅಂತ ಅಂದ್ಕೊಂಡು ಶೇಖರ್ ಮಾಣಿಕ್ಯಂನನ್ನು ತನ್ನ ಹಳೆಯ ಮನೆ ಹತ್ರ ಬರೋದಕ್ಕೆ ಹೇಳ್ತಾರೆ. ಮಾಣಿಕ್ಯಂ ಮತ್ತು ಶೇಖರ್ ಇಬ್ಬರು ಫೋನಲ್ಲಿ ಮಾತಾಡ್ತಿರೋದನ್ನು ಕೇಳಿಸ್ಕೊಂಡ ಸೇತು ಒಂದು ದೊಡ್ಡ ಪ್ಲ್ಯಾನ್ ಕೂಡ ಮಾಡ್ತಾನೆ. ಈಗ ಶೇಖರ್ ಮಾಣಿಕ್ಯಂ ಬಂದಿದ್ದಾನೆ ಅಂತ ಹಳೆಯ ಮನೆ ಹತ್ರ ಬಂದು ನೋಡಿದಾಗ ಅಲ್ಲಿ ಮಾಣಿಕ್ಯಂ ಇರೋದಿಲ್ಲ. ಅದರ ಬದಲು ಸೇತು ಮತ್ತು ಅವನ ಕಡೆಯವರು ಶೇಖರ್ನನ್ನು ಹಿಡಿದು ಕುರ್ಚಿಗೆ ಕಟ್ಟಾಕ್ತಾರೆ. ಇಲ್ಲಿ ಶೇಖರ್ನನ್ನು ಚೆನ್ನಾಗಿ ಹೊಡೆದು ರಾಯನ್ ಎಲ್ಲಿದ್ದಾನೆ ಅಂತ ಕೇಳ್ತಾ ಇರ್ತಾರೆ. ಶೇಖರ್ ಏನೂ ಹೇಳೋದಿಲ್ಲ. ಆದರೂ ಅವನಿಗೆ ಚೆನ್ನಾಗಿ ಹೊಡೆದು ಚಾಕುವಿನಿಂದ ಚುಚ್ಚಿ ಶೇಖರ್ನನ್ನು ಕೊಂದೇ ಬಿಡ್ತಾರೆ. ಆದರೆ ಈ ವಿಷಯ ಮಾಣಿಕ್ಯಂಗೆ ಗೊತ್ತಿರೋದಿಲ್ಲ. ಮಾಣಿಕ್ಯಂ ಮಾತ್ರ ಶೇಖರ್ಗೆ ಫೋನ್ ಮೇಲೆ ಫೋನ್ ಮಾಡ್ತಲೇ ಇರ್ತಾನೆ. ಈ ಕಡೆ ಶೇಖರ್ ಸತ್ತಿರೋದು
ರಾಯನ್ಗೆ ಗೊತ್ತಾಗುತ್ತೆ. ಇದರಿಂದ ದುರ್ಗಾ ಮತ್ತು ರಾಯನ್ ತುಂಬ ದುಃಖ ಪಡ್ತಾರೆ. ಇದೇ ಸಮಯದಲ್ಲಿ ಪೊಲೀಸರು ರಾಯನನ್ನ ಕಮಿಷನರ್ ಸರ್ಗುಣಂ ಹತ್ರ ಕರ್ಕೊಂಡು ಬರ್ತಾರೆ. ಈಗ ಸರ್ಗುಣಂ ರಾಯನ್ಗೆ ಹೇಳ್ತಾನೆ, ತುಂಬಾನೇ ಕೊಲೆಗಳು ನಡೀತಾ ಇದೆ, ಇದೆಲ್ಲ ನಿಲ್ಬೇಕು ಅಂದ್ರೆ ನೀನು ಸೇತು ಕಾಂಪ್ರಮೈಸ್ ಮಾಡ್ಕೋಬೇಕು. ಈ ಕಡೆ ಸೇತು ಹತ್ರ ಕೂಡ ಪೊಲೀಸರು ಬಂದು ಇದನ್ನೇ ಹೇಳ್ತಾರೆ, ನೀನು ರಾಯನ್ ಜೊತೆ ಕಾಂಪ್ರಮೈಸ್ ಮಾಡಿಕೊಂಡು ಇಬ್ಬರು ಕೊಲೆಗಳನ್ನು ಮಾಡೋದನ್ನ ನಿಲ್ಲಿಸಬೇಕು ಅಂತ ಹೇಳಿರ್ತಾರೆ. ಹಾಗಾಗಿ ಕಮಿಷನರ್ ಸರ್ಗುಣಂ ಒಂದು ಜಾಗಕ್ಕೆ ಸೇತು ಮತ್ತು ರಾಯನ್ ಇಬ್ಬರನ್ನು ಕೂಡ ಕರೆಸ್ತಾರೆ. ಇಲ್ಲೇ ಕಾಂಪ್ರಮೈಸ್ ಮಾಡಿಸಿ ಕಳಿಸೋಣ ಅಂತ. ಅಲ್ಲಿ ಸೇತು ಹೆದರಿಕೊಂಡು ಅಲ್ಲಿಗೂ 50 ಜನರನ್ನ ಕರ್ಕೊಂಡು ಬಂದಿರ್ತಾನೆ. ಆದರೆ ರಾಯನ್ ಒಬ್ಬನೇ ಬಂದಿರ್ತಾನೆ. ರಾಯನ್ ಬರ್ತಿದ್ದಂಗೆ ಮಾಣಿಕ್ಯ ಮತ್ತು ಮುತ್ತು ಇಬ್ಬರು ಇವನ ಕೈಕಾಲು ಇಟ್ಕೊಂಡು ಕ್ಷಮೆ ಕೇಳ್ತಾರೆ. ನಮ್ಮಿಂದ ದೊಡ್ಡ ತಪ್ಪಾಯಿತು, ಕ್ಷಮಿಸಿಬಿಡಿ ಅಂತ ಕೇಳ್ಕೊತಾರೆ. ರಾಯನ್ ಕೂಡ ಜಾಸ್ತಿ ಏನು ಮಾತಾಡೋಕ್ಕಾಗೋದಿಲ್ಲ. ಇವರಿಬ್ಬರನ್ನು ಕೂಡ ಕ್ಷಮಿಸ್ತಾನೆ. ಈಗ ಎಲ್ಲ ಸರಿ ಹೋಯ್ತು, ಅಣ್ಣ ತಮ್ಮಂದಿರು ಒಂದಾದ್ರು, ಇದೇ ಖುಷಿಗೆ ದೊಡ್ಡ ಹಬ್ಬನೇ ಮಾಡಬೇಕು ಅಂತ ಸೇತು ಹಬ್ಬದ ರೀತಿನೇ ಸೆಲೆಬ್ರೇಷನ್ ಅನ್ನ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ತಾನೆ. ಯಾಕಂದ್ರೆ ರಾಯನನ್ನ ಈ ಸೆಲೆಬ್ರೇಷನ್ ಅಲ್ಲಿ ಮುಗಿಸ್ಬೇಕು ಅಂತ ಪ್ಲಾನ್ ಕೂಡ ಮಾಡ್ಕೊಂಡಿರ್ತಾನೆ. ಸೊ ಇಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಆದ್ಮೇಲೆ ಸೇತು ಕಡೆಯವರು ಚಾಕನ್ನ ಎತ್ಕೊಂಡು ಶುರು ಹಚ್ಕೊಳ್ಳೋಕ್ಕೂ ಮುಂಚೆನೆ ದುರ್ಗಾ ತನ್ನ ಹತ್ರ ಇದ್ದ ಚಾಕುವಿಂದ ತನ್ನ ಅಣ್ಣ ಮಾಣಿಕಂ ಹೊಟ್ಟೆಗೆ ಚಾಕು ಹಾಕಿ ಸಾಯಿಸ್ತಾಳೆ. ನೀನು ನಮ್ಮ ಅಣ್ಣ ರಾಯನನ್ನೇ ಸಾಯಿಸೋದಿಕ್ಕೆ ನೋಡಿದಲ್ಲ ಅಂತ ಕೋಪದಿಂದ ಕಿರಿಸ್ತಾ ಇರ್ತಾಳೆ. ಇದರಿಂದ ಸೇತು ಕಡೆಯವರು ರಾಯನ್ ಮತ್ತೆ ದುರ್ಗಾ ಮೇಲೆ ದಾಳಿ ಮಾಡೋಕ್ಕೆ ಬಂದಾಗ ರಾಯನ್ ದುರ್ಗಾಳನ್ನ ಒಂದು ಆಟೋ ಹತ್ತಿಸಿ ಅಲ್ಲಿಂದ ಕಳಿಸ್ಬಿಡ್ತಾನೆ. ನಂತರ ಸೇತು ಕಡೆ ಅವರನ್ನ ಒಂದು ವೋಲ್ವರಿನ್ ವೆಪನ್ ಇಂದ ಚುಚ್ಚಿ ಚುಚ್ಚಿ ಸಾಯಿಸ್ತಾ ಹೋಗ್ತಾನೆ. ಕೊನೆಗೆ ಅವರನ್ನೆಲ್ಲ ಸಾಯಿಸಿ ಸೇತು ಹತ್ರ ಬರ್ತಾನೆ. ಈಗ ದುರ್ಗಾ ಮಾಣಿಕ್ಯಮನ್ನ ಸಾಯಿಸಿದ್ರಿಂದ ಮುತ್ತು ಮತ್ತೆ ಸೇತು ಕಡೆಗೆ ಹೋಗಿರ್ತಾನೆ. ಈಗ ರಾಯನ್ ಮೇಲೆ ಸೇತು ಮತ್ತೆ ಮುತ್ತು ಇಬ್ಬರೂ ಸೇರಿ ದಾಳಿ ಮಾಡೋಕ್ಕೆ ಶುರು ಮಾಡ್ತಾರೆ. ಈಗ ಮೊದಲು ರಾಯನ್ ಸೇತುವಿನ ದೇಹದ ಎಲ್ಲಾ ಭಾಗಕ್ಕೂ ತನ್ನ ವೆಪನಿಂದ ಚುಚ್ಚಿ ಪಂಚರ್ ಮಾಡಿದ್ಮೇಲೆ ಹಾಗೆ ಈಸಿಯಾಗಿ ಸಾಯಿಸೋದು ಬೇಡ ಅಂತ ಅವನ ದೇಹಕ್ಕೆ ಬೆಂಕಿ ಹಚ್ಚುತ್ತಾನೆ. ನಂತರ ಮುತ್ತು ಎಷ್ಟೇ ಬೇಡ್ಕೊಂಡ್ರು ಕೂಡ ಅವನಿಗೂ ಕೂಡ ಕತ್ತಿಗೆ ಚಾಕು ಹಾಕಿ ಸಾಯಿಸಿ ಬಿಡ್ತಾನೆ. ವೀಕ್ಷಕರೇ, ನಮಗೆ ಒಂದು ಫ್ಲಾಶ್ ಬ್ಯಾಕ್ ಕೂಡ ತೋರಿಸ್ತಾರೆ. ಅವತ್ತು ರಾಯನ್ನ ಕಮಿಷನರ್ ಸರ್ಗುಣಂ ಹತ್ರ ಕರ್ಕೊಂಡು ಹೋಗಿರ್ತಾರಲ್ಲ, ಅಲ್ಲಿ ಸರ್ಗುಣಂ ಕಾಂಪ್ರಮೈಸ್ ಬಗ್ಗೆ ಮಾತಾಡಿರೋದಿಲ್ಲ. ಅವರು ಹೇಳಿರ್ತಾರೆ, ನಾನು ಕಾಂಪ್ರಮೈಸ್ ಮಾಡಿಸ್ತೀನಿ, ನೀನು ಸೇತು ಜೊತೆ ಸೇರೋ ಥರ ನಾಟ್ಕಾಡಿ ಅವರನ್ನ ಸಾಯಿಸ್ಬಿಡು ಅಂತ ಹೇಳಿರ್ತಾನೆ. ಅದೆಲ್ಲ ಮುಗಿದ ಮೇಲೆ ನಿನಗೆ ಮತ್ತು ನಿನ್ನ ತಂಗಿಗೆ ಹೊಸ ID ಕಾರ್ಡನ್ನು ಕೊಟ್ಟು ಬೇರೆ ಊರಿಗೆ ಹೋಗಿ ಹೊಸದಾಗಿ ಸೆಟಲ್ ಆಗುವಂತೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿರ್ತಾನೆ. ಇನ್ ಕೇಸ್ ಆ ಫೈಟಲ್ಲಿ ನೀನೇನಾದರೂ ಸತ್ರೆ ನಿನ್ನ ತಂಗಿಯನ್ನು ನಾನು ತಂದೆ ಥರ ನೋಡ್ಕೋತೀನಿ ಅಂತ ಹೇಳಿರ್ತಾನೆ. ಸೊ ಈಗ ರಾಯನ್ ಕಮಿಷನರ್ ಹೇಳಿದ ರೀತಿ ಕೆಲಸ ಮುಗಿಸಿರ್ತಾನೆ. ನಂತರ ಮುಂದಿನ ದಿನ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ದುರ್ಗಾಳನ್ನ ಕರ್ಕೊಂಡು ಆ ಊರನ್ನು ಖಾಲಿ ಮಾಡ್ತಿರ್ತಾನೆ. ಆಗ ಅಲ್ಲಿಗೆ ಮೇಘಲ ಬಂದು, ನಿನ್ನ ತಮ್ಮನ ರಕ್ತ ಹಂಚಿಕೊಂಡು ಹುಟ್ಟಿರೋ ಈ ಮಗು ನನಗೆ ಬೇಡ ಅಂತ ಮಗುವನ್ನ ಇವರ ಕೈಗೆ ಇಟ್ಟು ಹೋಗ್ಬಿಡ್ತಾಳೆ. ರಕ್ತ ಯಾರದ್ದಾದ್ರೂ ಆಗಲಿ, ಇದು ಒಂದು ಸಣ್ಣ ಮಗು ಅಲ್ವಾ, ಇದರದ್ದು ಏನು ತಪ್ಪಿರುತ್ತೆ, ಇದನ್ನು ಯೋಚನೆ ಮಾಡದೆ ಆ ಮಗುವನ್ನ ಇವರ ಕೈಗೆ ಕೊಟ್ಟು ಹೋಗ್ಬಿಟ್ಟಿರ್ತಾಳೆ. ಏನಾದರೂ ಆಗಲಿ ಮಗುನ ನಾವೇ ಬೆಳೆಸ್ತೀವಿ ಅಂತ ದುರ್ಗಾ ಮಗುವನ್ನ ಇಸ್ಕೋತಾಳೆ. ಸೊ ಇವರೇನೋ ಇಲ್ಲಿಂದ ಹೊರಡ್ತಾರೆ. ಆದರೆ ಇನ್ನೊಂದು ಕಡೆ ಹೈವೇಯಲ್ಲಿ ಒಂದು ಜಾಗದಲ್ಲಿ ನಿಂತ್ಕೊಂಡಿರೋ ಕಮಿಷನರ್ ಸರ್ಗುಣಂನನ್ನ ತೋರಿಸ್ತಾರೆ. ಇವರು ಪದೇ ಪದೇ ರಾಯನ್ಗೆ ದುಡ್ಡು ಕೊಡೋದಕ್ಕಾಗಿ ಫೋನ್ ಮಾಡ್ತಿರ್ತಾರೆ. ಅಂದರೆ ದುಡ್ಡು ಕೊಡ್ತೀನಿ ಅಂತ ಆಸೆ ಹುಟ್ಟಿಸಿ ತಮ್ಮ ಹತ್ರ ಕರ್ಕೊಂಡು ಅವನಿಗೆ ಶೂಟ್ ಮಾಡಿ ಸಾಯಿಸೋದಕ್ಕೆ ಕಾಯ್ತಾ ಇರ್ತಾರೆ. ವೀಕ್ಷಕರೇ, ಇಲ್ಲಿ ಕಾರಣ ಏನಂದ್ರೆ ಸೇತುವನ್ನು ಸಾಯಿಸೋದಕ್ಕೆ ರಾಯನ್ಗೆ ಹೇಳಿದ್ದು ಅವರೇ ಅಂತ ಗೊತ್ತಾದ್ರೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತ ರಾಯನನ್ನ ಸಾಯಿಸೋದಕ್ಕೆ ಕಾಯ್ತಾ ಇರ್ತಾರೆ. ಆದರೆ ರಾಯನ್ ಇವರಿಗಿಂತ ಬುದ್ಧಿವಂತ. ಅವನು ಫೋನ್ನ ರಿಸೀವ್ ಮಾಡೋದು ಇಲ್ಲ, ಅವರ ಹತ್ರ ಬರೋದು ಇಲ್ಲ. ತನ್ನ ಪಾಡಿಗೆ ತಾನು ದುರ್ಗಾ ಮತ್ತೆ ಮಗುವಿನ ಜೊತೆ ಟ್ರಕ್ಕಲ್ಲಿ ಬೇರೆ ಊರಿಗೆ ಹೊರಟಿದ್ದಾನೆ. ಸೊ ವೀಕ್ಷಕರೇ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಮೂವಿಯ ಸ್ಟೋರಿ ನಿಮಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಮುಂದೆ ಒಳ್ಳೆಯ ವಿಡಿಯೋ ಮುಖಾಂತರ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.